ಜೋಶಿಯವರು ಹಾಂ ಸರ್, ಇದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಹೌದು. ಜೋಶಿಯವರು ಬಂದು ಈ ಕಂಪ್ಲೇಂಟ್ನ ಈ SIR ವಿರುದ್ಧದ ಹೋರಾಟವನ್ನು ಲೀಡ್ ಮಾಡ್ತಾರೆ ಅಂತ BJPಯ ಪರವಾಗಿ ಲೀಡ್ ಮಾಡ್ತಾರೆ ಅಂತ ಯಾರಿಗೂ ಆಂಟಿಸಿಪೇಷನ್ ಇರಲಿಲ್ಲ. ಜೊತೆಗೆ ನಾವು ನಿನ್ನೆ ಮನೆಯಲ್ಲೇ ಡಿಸ್ಕಷನ್ ಮಾಡ್ತಾ ಇದ್ದು, ಸೋಮಣ್ಣ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ BJP ರಾಜ್ಯಾಧ್ಯಕ್ಷರ ಹುದ್ದೆಗೆ ಅಂತ. ಇವತ್ತು ನಮಗೆ ಬಂದ ಮಾಹಿತಿ ಪ್ರಕಾರ ವಯಸ್ಸಿನ ಕಾರಣಕ್ಕೆ ಮತ್ತು ಬೇರೆ ಕಾರಣಕ್ಕೆ, ಸಂಪನ್ಮೂಲ ಕ್ರೋಢೀಕರಣ ಇತ್ಯಾದಿ ಕಾರಣಕ್ಕೆ ಸೋಮಣ್ಣ ಅವ್ರ ಹೆಸರನ್ನೇನೋ ಕೈ ಬಿಡಲಾಗಿದೆ. ಸೋಮಣ್ಣ ಅವರು ಕೂಡ ಪರೋಕ್ಷವಾಗಿ ಒಂದು ಅಪೀಲ್ ಮಾಡ್ಕೊಂಡಿದ್ರು, ನಾನು ಕೇಂದ್ರ ಸಚಿವನಾಗಿ ಮುಂದುವರಿತೀನಿ, ರಾಜ್ಯದಲ್ಲಿ ಬೇಕಾದ್ರೆ ಸಕ್ರಿಯವಾಗಿರ್ತೀನಿ, ಪಕ್ಷಾಧ್ಯಕ್ಷ ಹುದ್ದೆ ಏನು ಬೇಡ ಅಥವಾ ಕೊಡೋದಾದರೆ ಎರಡನ್ನೂ ಕೊಡಿ ಅಂತ ಕೇಳ್ಕೊಂಡಿದ್ರು ಅಂತ ಒಂದು ಸುದ್ದಿ ಹರಿದಾಡ್ತಾ ಇದ್ರು. ಇವತ್ತು ಇದರ ಮಧ್ಯೆ ನಿರಾಣೀರು ಕೊಡುವ ಏನೋ ಒಂದು ಅವಕಾಶ ಸಾಧ್ಯತೆಗಳಿದೆ ಅಂತ ಚರ್ಚೆ ಇತ್ತು. ಜೋಶಿಯವರೇ ಬಂದು ಇದನ್ನು ವಹಿಸ್ಕೋತಾರೆ, ಕೇಂದ್ರ ಮಂತ್ರಿಗಿರಿಯ ಜೊತೆಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೂಡ ವಹಿಸ್ಕೋತಾರೆ ಅಂತ ಒಂದು ಸುದ್ದಿ ಬರ್ತಾ ಇತ್ತು. ಇವತ್ತು ಬಂದು ಒಂದು ಆ ವಾಕ್ಯೂಮ್ ಇತ್ತು. ಕುಮಾರಸ್ವಾಮಿ ಫೈಟ್ ಮಾಡ್ತಾ ಇದ್ದಾರಲ್ಲ DK ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅಷ್ಟು ತೀಕ್ಷ್ಣವಾಗಿ BJP ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಅಥವಾ JDSಗೆ ಸಾಥ್ ಕೊಡ್ತಾ ಇಲ್ಲ, ಅಥವಾ ತಾನೇ ಹೋರಾಟವನ್ನು ಕಟ್ತಾ ಇಲ್ಲ ಅನ್ನೋ ಒಂದು ಟೀಕೆ ಇತ್ತು. ಈ ಟೀಕೆಯ ಹಿನ್ನೆಲೆಯಲ್ಲಿ ಇವತ್ತು ಜೋಶಿಯವರು ಎಂಟ್ರಿ ಕೊಟ್ಟಿದ್ದಾರೆ. ಜೋಶಿಯವ್ರ ಎಂಟ್ರಿ ಇದೆಯಲ್ಲ ಸರ್ವತಾ ಸಮರ್ಥನೀಯ. ಅದು ಸೀನಿಯರ್ ಮೋಸ್ಟ್ ಲೀಡ್ರು, ಅವ್ರು ಮಾತಾಡಿದ್ರೆ ಒಂದು ತೂಕ ಇದೆ. ಆಮೇಲೆ ಜೋಶಿ ನಿಂತು ಮಾತಾಡೋಕೆ ಶುರು ಮಾಡಿದ್ರೆ ಈ ಬಣಗಾರಿಕೆ ಇದೆಯಲ್ಲ, ಗುಂಪುಗಳೆಲ್ಲ ಇದೆಯಲ್ಲ, ಅವು ಸುಮ್ಮನೆ ಆಗ್ತಾರೆ, ಅಟ್ಲೀಸ್ಟ್ ಕೇಳ್ತಾರೆ. ಅಷ್ಟು ತೂಕ ಜೋಶಿಯವರ ಮಾತುಗಳಿಗಿದೆ. ಹಾಗಾಗಿ ಇವತ್ತು ಯಶಸ್ವಿಯಾಗಿ ಈ ಹೋರಾಟವನ್ನು, ಯಾರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ SIR ಹೋರಾಟವನ್ನು ಲೀಡ್ ಮಾಡಿದ್ದಾರೆ. ಆಮೇಲೆ ಜೋಶಿ ಇಲ್ಲಿ ನಿಂತು ಮಾಡಿದ್ರೆ ಕೇಂದ್ರದ ವರಿಷ್ಠರಿಗೆ ಒಂದು ಮೆಸೇಜ್ ಹೋಗುತ್ತೆ. ಆ ಮೆಸೇಜನ್ನು ಜೋಶಿಯವರು ಯಶಸ್ವಿಯಾಗಿ ತಲುಪಿಸಿದ್ದಾರೆ. ಏನೇ ಹೇಳಿದ್ರು BJPಯ ಧ್ವನಿ ಅಂದರೆ ಜೋಶಿನೇ. ಹೌದು, ಕುಮಾರಸ್ವಾಮಿ ಹೇಳ್ಬೋದು, ಅವರ ಪಕ್ಷದ ಹಿತದೃಷ್ಟಿಯಿಂದ ಹೇಳ್ತಾರೆ. ಹಾಗಾಗಿ ಅದನ್ನು ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಇಲ್ಲ BJP ವರಿಷ್ಠರು. ಹಾಗಾಗಿ ಜೋಶಿಯವರು ಇವತ್ತು ತುಂಬ ಒಳ್ಳೆಯ ಕೆಲಸವನ್ನು ಪಕ್ಷದ ದೃಷ್ಟಿಯಿಂದ ಮಾಡಿದ್ದಾರೆ. ಹಾಗಾಗಿ ಪಕ್ಷಾಧ್ಯಕ್ಷರಾಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಒಂದು ಕಡೆ ಮತ್ತೆ ಮೈತ್ರಿ ಪಕ್ಷದ ಹುರಿಯಾಳಾಗಿ JDSನ ಕುಮಾರಸ್ವಾಮಿ ಇದ್ದರೆ, ಇನ್ನೊಂದು ಕಡೆ ನಮ್ಮ ಪ್ರಹ್ಲಾದ್ ಜೋಶಿಯವರು ಈ ಹೋರಾಟವನ್ನು ಕಟ್ತಾರೆ, ಅಥವಾ ಕಾಂಗ್ರೆಸ್ ವಿರುದ್ಧದ ಫೈಟ್ನಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಪ್ರಚಾರದಲ್ಲಿ ಇವರಿಬ್ಬರು ಲೀಡ್ ಮಾಡ್ತಾರೆ ಅನ್ನೋ ಮುನ್ಸೂಚನೆ ಇದರಿಂದ ಸಿಗ್ತಾ ಇದೆ.